ಬಿಜಾಪುರದ ಮೇ ಸಾಹಿತ್ಯ ಮೇಳದ ಬಳಗ ಮತ್ತು ಬೇರೆ ಬೇರೆ ಎಲ್ಲ ಸಂಘಟನೆಗಳು, ರೈತ ಸಂಘಟನೆ, ದಲಿತ ಸಂಘಟನೆಗಳು, ಬೇರೆ ಬೇರೆ ಸಮಾಜವಾದಿ ಚಳವಳಿಯ ಸಂಘಟನೆಗಳು ಎಲ್ಲರೂ ಸೇರಿ ಏಪ್ರಿಲ್ 10ರಿಂದ 14ರವರೆಗೆ ಒಂದು ಪುಸ್ತಕ ಮೇಳವನ್ನು ಮಾಡಲಿಕ್ಕೆ ಹೊರಟಿದ್ದೀವಿ ನಾವು. ಇದು B4 ಬುಕ್ ಫೆಸ್ಟಿವಲ್ ಅಂತ ನಾವು ಅಂದ್ಕೊಂಡಿದ್ದೀವಿ. ಬಿಜಾಪುರ ಬುದ್ಧ ಬಸವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಸ್ತಕ ಮೇಳ ಇದು, ಬುಕ್ ಫೇರ್ ಇದು. ಬಹುಶಃ ಬಿಜಾಪುರದಲ್ಲಿ ಈ ಥರದ ಪುಸ್ತಕ ಮೇಳ ನಡೀತಾ ಇರೋದು ಮೊದಲನೇ ಸಲ ಅಂತ ನಾನು ಅಂದ್ಕೊಂಡಿದ್ದೆ. ಹಿಂದೆ ಬೇರೆ ಬೇರೆ ಸಮ್ಮೇಳನದ ಸಂದರ್ಭದೊಳಗಡೆ ಪುಸ್ತಕ ಪ್ರದರ್ಶನಗಳು ನಡೆದಿರ್ಬೋದು, ಆದರೆ ವಿಶೇಷವಾಗಿ ಈ ಥರದ್ದು ಬರೀ ಬಿಜಾಪುರ ಮಾತ್ರ ಅಲ್ಲ, ನಿರ್ದಿಷ್ಟವಾಗಿ ಒಂದು ತಾತ್ವಿಕ ನೆಲೆ ಒಳಗಡೆ, ವಿಚಾರದ ನೆಲೆ ಒಳಗಡೆ ಈ ಥರದ ಪುಸ್ತಕ ಮೇಳ ನಡೀತಾ ಇರೋದು ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇದು ಅಂತ ನಾನು ಭಾವಿಸ್ಕೊಳ್ತಾ ಇದ್ದೆ. ಇವತ್ತು ಯಾವುದು ಸಮಾಜದ ಆದರ್ಶ ಅಂತ ತಿಳುವಳಿಕೆಯಾಗಿತ್ತು, ಆ ಆದರ್ಶದೊಳಗಡೆ ಬುದ್ಧನೂ ಇದ್ದರು, ಬಸವನೂ ಇದ್ದರು, ಅಂಬೇಡ್ಕರ್ ಅವರು ಇದ್ದರು, ಬೇರೆ ಬೇರೆ ದಾರ್ಶನಿಕರು ಎಲ್ಲರೂ ಕೂಡ ಇದ್ದಾರೆ. ಆದರೆ ಇವತ್ತು ಆ ದಾರ್ಶನಿಕರನ್ನು, ಅವರ ವಿಚಾರಗಳನ್ನು ನಿರಾಕರಿಸುವಂಥ, ಅವರನ್ನು ಸಮಾಜದ ವಿರೋಧಿಯಾಗಿ ಬಿಂಬಿಸ್ತಕ್ಕಂಥ ಕೆಲಸಗಳನ್ನು ಭಾಳ ವ್ಯವಸ್ಥಿತವಾಗಿ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ಬುದ್ಧನನ್ನು ಕೂಡ, ಯಾವ ಬುದ್ಧ ಈ ಮಾನವೀಯ ಮೌಲ್ಯಗಳಿಗೆ ಹೆಸರಾಗಿದ್ದರು, ಕರುಣೆ ಮತ್ತು ಪ್ರೀತಿಯ ಕಾರಣಗಳಿಗಾಗಿ ಎಲ್ಲ ಮನುಷ್ಯರನ್ನು ಕರುಣೆ ಮತ್ತು ಪ್ರೀತಿಯ ನೆಲವೊಳಗಡೆ ಬೆಸೆತಕ್ಕಂಥ ಕೆಲಸಗಳನ್ನು ಮಾಡಿರುವಂಥ ಬುದ್ಧನನ್ನು ಕೂಡ ಇವತ್ತು ಅಪಭ್ರಂಶ ಮಾಡತಕ್ಕಂಥ ಕೆಲಸಗಳು ನಡೆದಿದ್ದಾವೆ. ಬಸವಣ್ಣನನ್ನು ಕೂಡ ಅದೇ ರೀತಿಯಾಗಿ ನೋಡಲಾಗ್ತದೆ ಮತ್ತು ಅವರ ವಿಚಾರಗಳನ್ನು ತೀರ್ಚುವಂಥ ಕೆಲಸಗಳು ನಡೀತಾ ಇದೆ. ಯಾವ ವಿಚಾರಗಳನ್ನು ಅವರು ಪ್ರತಿಪಾದನೆ ಮಾಡಿದರು ಅಂದರೆ ಇಡೀ ಸಮಾಜದ ಐಕ್ಯತೆಗಾಗಿ, ಸಮಾಜದ ಬೆಳವಣಿಗೆಗಾಗಿ, ಸಮಾಜದ ಸಮೃದ್ಧಿಗಾಗಿ ಯಾವ ವಿಚಾರಗಳನ್ನು ಅವರು ಪ್ರತಿಪಾದನೆ ಮಾಡಿದರೋ ಅದಕ್ಕೆ ವ್ಯತಿರಿಕ್ತವಾಗಿ ಆ ವಿಚಾರಗಳನ್ನು ತಿರುಚಿ ಬೇರೆ ನೆಲೆಗೆ ಕೊಂಡೊಯ್ತಕ್ಕಂಥ ಕೆಲಸಗಳು ಇವತ್ತು ನಡೀತಾ ಇದ್ದಾವೆ. ಹಾಗೆಯೇ ಅಂಬೇಡ್ಕರ್ ವಿಚಾರಗಳನ್ನು ಇವತ್ತು ಆ ರೀತಿಯಾಗಿ ಅಪಭ್ರಂಶಗೊಳಿಸುವಂಥ ಕೆಲಸಗಳು ನಡೀತಾ ಇದ್ದಾವೆ. ಬರೀ ಅಷ್ಟೇ ಅಲ್ಲ, ಅವರು ಏನು ಯಾವುದು ಈ ದೇಶಕ್ಕೆ ಒಂದು ಸಂವಿಧಾನವನ್ನು ಬರೆದು ಕೊಟ್ಟರು, ಆ ಸಂವಿಧಾನವನ್ನೇ ಇವತ್ತು ನಿರಾಕರಿಸುವಂಥ ಮತ್ತು ಆಳದೊಳಗಡೆ ತಿದ್ದುಪಡಿ ಮಾಡ್ತಕ್ಕಂಥ, ಅಂದರೆ ಅವ್ರ ಇಡೀ ತಾತ್ವಿಕತೆಯನ್ನು ಬೇರೆ ರೀತಿಯಾಗಿ ತಿರುಚುವಂಥ ಕೆಲಸಗಳು ಇವತ್ತು ಯುವ ಸಮುದಾಯ ನಡುವೆ ನಡೀತಾ ಇರುವಂಥ ಸಂದರ್ಭದೊಳಗಡೆ ನಿಜವಾಗಿ ಈ ಸಮಾಜಕ್ಕೆ ಬುದ್ಧ ಎಷ್ಟು ಮುಖ್ಯ ಆಗಿದ್ದಾರೋ, ಬಸವಣ್ಣ ಎಷ್ಟು ಮುಖ್ಯ ಆಗಿದ್ದಾರೋ, ಅಂಬೇಡ್ಕರ್ ಅವರು ಎಷ್ಟು ಮುಖ್ಯ ಆಗಿದ್ದಾರೋ ಅನ್ನುವಂಥ ನೆಲೆಯಿಂದ ಅವ್ರ ವಿಚಾರಗಳನ್ನು ಈ ಸಮೂಹಕ್ಕೆ, ಈ ಬಿಜಾಪುರದ ಸಮೂಹಕ್ಕೆ, ಯುವ ಸಮೂಹಕ್ಕೆ ಮತ್ತು ಹೊಸ ಸಮೂಹಕ್ಕೆ ತಲುಪಿಸುವಂಥ ನೆಲೆ ಒಳಗಡೆ ನಾವು ಈ ಪುಸ್ತಕ ಮೇಳವನ್ನು ಮಾಡ್ತಾಯಿದ್ವಿ. ಇದು ಈ ಬುಕ್ ಫೆಸ್ಟದ ಮುಖ್ಯವಾದಂಥ ಒಂದು ಸಂಗತಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಬಹುಶಃ ಇದು ಈ ಕರ್ನಾಟಕದಲ್ಲಿರುವಂಥ ಎಲ್ಲ ಲೇಖಕರನ್ನು ಮತ್ತು ಇಲ್ಲಿ ನೆರೆ ರಾಜ್ಯದ ಲೇಖಕರನ್ನು, ಒಟ್ಟು ದಕ್ಷಿಣ ಭಾರತದಲ್ಲಿ ಇರುವಂಥ ಲೇಖಕರನ್ನು ಒಳಗೊಳ್ಳುವಂಥ ಪ್ರಯತ್ನಗಳನ್ನು ನಾವು ಮಾಡ್ತಾಯಿದ್ದೀವಿ. ಅಂದರೆ ಬೇರೆ ಬೇರೆ ರೀತಿ ಒಳಗಡೆ ಯಾವುದನ್ನು ಮಾಡ್ತಾಯಿದ್ದೀವಿ. ಇದು ಈ ಪುಸ್ತಕ ಮೇಳದೊಳಗಡೆ ನಾವು ಅಂದ್ಕೊಂಡಿದ್ದು ಇಲ್ಲಿ ಸದ್ಯಕ್ಕೆ ದರ್ಬಾರ್ ಹೈಸ್ಕೂಲ್ ಗ್ರೌಂಡ್ನಲ್ಲಿ ಆ ಪುಸ್ತಕ ಮೇಳ ನಡೀತಾ ಇದೆ. ಒಂದು 50 ಸ್ಟಾಲ್ಗಳಿಗೆ ಮಾತ್ರ ಅವಕಾಶವನ್ನು ನಾವು ಕೊಡ್ತಾಯಿದ್ದೀವಿ. ನಮಗೆ ಮುಖ್ಯವಾಗಿ ಆ ಎಲ್ಲ ಸ್ಟಾಲ್ಗಳಲ್ಲಿ ನಾವು ಎಂಥ ಪ್ರಕಾಶಕರನ್ನು ಮತ್ತು ಎಂಥ ಪುಸ್ತಕಗಳಿಗೆ ಇಡುವಂಥ ಇವರನ್ನು ಆಹ್ವಾನಿಸ್ತಾ ಇದ್ದೀವಿ ಅಂತಂದರೆ, ಸಮಾಜ ವಿರೋಧಿಯಾಗಿ ಸಮಾಜದೊಳಗೆ ದ್ವೇಷ ಹುಟ್ಟಿಸುವಂಥ, ಸಮಾಜವನ್ನು ವಿಭಜಿಸುವಂಥ, ಕೋಮದ್ವೇಷಕ್ಕೆ ಕಾರಣ ಆಗ್ತಕ್ಕಂಥ ಅಂಥ ಪುಸ್ತಕಗಳನ್ನ ಇಡುವಂಥ ಯಾವುದೇ ಪ್ರಕಾಶಕರು ನಾವು ಇಲ್ಲಿ ಆಹ್ವಾನಿಸ್ತಾ ಇಲ್ಲ. ಮನುಷ್ಯ ಪರವಾದಂಥ, ಜೀವಪರವಾದಂಥ, ಮನುಷ್ಯರ ನಡುವೆ ಒಂದು ಐಕ್ಯತೆ ಬೆಳೆಸುವಂಥ, ಸೌಹಾರ್ದತೆ ಬೆಳೆಸುವಂಥ ಈ ಥರ ಆಶಯಗಳನ್ನು ಇರುವಂಥ ಪುಸ್ತಕಗಳನ್ನು ಪ್ರದರ್ಶನ ಮಾಡ್ತಕ್ಕಂಥ ಪ್ರಕಾಶಕರಿಗೆ ಮಾತ್ರ ನಾವು ಅವಕಾಶವನ್ನು ಕಲ್ಪಿಸಿಕೊಡ್ತಾಯಿದ್ವಿ. ಅಂದರೆ ಅದು ನೆಪ ಇದ್ದರೂ ಅಷ್ಟೇ, ಬುದ್ಧ ಬಸವ ಅಂಬೇಡ್ಕರ್ ಅಂತ ಅನ್ನೋದು ಒಟ್ಟಾರೆಯಾಗಿ ಈ ಸಮಾಜದ ಬೆಳವಣಿಗೆ ಒಳಗಡೆ
ನಮಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಐಕ್ಯತೆ ಬೇಕಾಗಿದೆ, ಮನುಷ್ಯರ ನಡುವೆ ಒಂದು ಐಕ್ಯತೆ ಬೇಕಾಗಿದೆ, ಮನುಷ್ಯತ್ವ ಬೇಕಾಗಿದೆ, ಪ್ರೀತಿ ಬೇಕಾಗಿದೆ. ಅಂಥ ಆಶಯಗಳನ್ನು ಬಿಂಬಿಸ್ತಕ್ಕಂಥ ಕೃತಿಗಳ ಒಳಗೊಂಡಂಥ ಪ್ರಕಾಶಕರನಿಗೆ ಮತ್ತು ಅವರು ಯಾವರೇ ಬಂದರೂ ಕೂಡ ಇಂಥ ಪುಸ್ತಕಗಳನ್ನು ಪ್ರದರ್ಶನ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ಕೊಂಡೇ ನಾವು ಅವರನ್ನು ಆಹ್ವಾನಿಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಈ ಬುಕ್ ಸ್ಟಾಲ್ಗಳಲ್ಲಿ ಸಮಾಜವನ್ನು ವಿಭಜಿಸುವಂಥ, ದ್ವೇಷವನ್ನು ಕಾರತಕ್ಕಂಥ, ಅಂದರೆ ಇಡೀ ಸಮಾಜದೊಳಗಡೆ ಇವತ್ತು ವಿಭಜಿಸುವಂಥ ಕೆಲಸವನ್ನು ಏನು ನಡೀತಾ ಇದೆ ಅಂಥ ಆಶಯ ಇರುವಂಥ ಯಾವುದೇ ಪುಸ್ತಕಗಳಿಗೆ ಈ ಮೇಳದೊಳಗಡೆ ಪ್ರದರ್ಶನಕ್ಕೆ ಅವಕಾಶ ಇರುವುದಿಲ್ಲ ಅನ್ನುವಂಥದ್ದು ನಮಗಿರುವಂಥದ್ದು. ಆಮೇಲೆ ಮುಖ್ಯವಾಗಿ ನಾವು ಈ ಪುಸ್ತಕ ಮೇಳ ಯಾಕೆ ಮಾಡ್ತಾ ಇದ್ವಿ ಅಂದರೆ, ಇಡೀ ಯುವ ಸಮೂಹ ಈ ಓದಿನಿಂದ ವಿಮುಖ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಬೇರೆ ಬೇರೆ ಇದರೊಳಗಡೆ ಹೌದು ಅವ್ರಿಗೆ ಇಂಥ ಪುಸ್ತಕಗಳು ಬರ್ತಾ ಇದ್ದಾವೆ ಅನ್ನುವಂಥದ್ದೇ ಒಂದು ಪರಿಚಯ ಇಲ್ಲದಂಥ ಒಂದು ವಾತಾವರಣ ಇದೆ. ಹಿಂದೆ ಒಂದು ಕಾಲಕ್ಕೆ ನಮ್ಮ ಎಲ್ಲ ಪತ್ರಿಕೆಗಳು ಪ್ರತಿ ರವಿವಾರ ಸಾದರ್ಶಿಕರು, ಹೊಸ ಪರಿಚಯನೋ ಇತ್ಯಾದಿ ಎಲ್ಲನೂ ಕೂಡ ಇದು. ಈ ಯಾವುದೇ ಪತ್ರಿಕೆಗಳು ಅದು ಅನ್ಸೇಲ್ಡ್ ಕಮಾಡಿಟಿ, ಅದು ಅಂಥ ಎಲ್ಲ ವಿಚಾರಗಳು ಯಾವುದನ್ನು ಕೂಡ ಅದನ್ನು ಒಂದು ಹೊಸ ಪುಸ್ತಕ ಬಂದಿದೆ ಅಂತ ಗೊತ್ತು ಮಾಡುವಂಥ ಯಾವುದೇ ಅವಕಾಶಗಳಿಗಿಲ್ಲ. ಹೀಗಾಗಿ ಸಹಜವಾಗಿ ಒಂದು ಯುವ ಸಮೂಹ ಅನ್ನುವಂಥದ್ದು ಏನಿದೆಯಲ್ಲ ಅದನ್ನು ಆ ಓದಿನಿಂದ ವಿಮುಖ ಆಗ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ಬಹುಶಃ ಅದಕ್ಕೆ ಇಡೀ ಸಮಾಜವೂ ಕಾರಣ ಆಗಿದೆ, ವ್ಯವಸ್ಥೆನೂ ಕಾರಣ ಆಗಿದೆ, ಎಲ್ಲದೂ ಕೂಡ ಕಾರಣ ಆಗಿದೆ. ಅದಕ್ಕೆ ನಾವು ಯುವ ಸಮೂಹವನ್ನು ಸೆಳೆಯೋದಕ್ಕಾಗಿ, ಅವರು ಓದಿನ ಕಡೆಗೆ, ಪುಸ್ತಕದ ಕಡೆಗೆ, ಆ ಜಗತ್ತಿನ ಕಡೆಗೆ ಸೆಳೆಯೋದಕ್ಕಾಗಿ ನಾವು ಈ ಪುಸ್ತಕ ಮೇಳವನ್ನು ಮಾಡ್ತಾಯಿದ್ವಿ. ಮತ್ತು ನಾವು ಈ ಜಿಲ್ಲೆಯ ಎಲ್ಲ ಕಾಲೇಜುಗಳಿಗೂ ಭೇಟಿಯಾಗಿ ಆ ವಿದ್ಯಾರ್ಥಿ ಸಮೂಹಕ್ಕೆ ಈ ಪುಸ್ತಕ ಮೇಳದ ಬಗ್ಗೆ ತಿಳಿಸೇಳಿ ಅವರು ಈ ಪುಸ್ತಕ ಮೇಳಕ್ಕೆ ಬರುವ ಹಾಗೆ ನಾವು ಮಾಡಬೇಕು ಅಂದ್ಕೊಂಡಿದ್ದೀವಿ. ನಾವು ಅಂದ್ಕೊಂಡಿದ್ದೇನು ಅಂತಂದರೆ, ಈ 4-5 ದಿನದೊಳಗಡೆ ಕನಿಷ್ಠ ಆ ಪುಸ್ತಕ ಮೇಳಕ್ಕೆ, ಬುಕ್ ಫೇರ್ಗೆ 1,00,000 ಜನ ಆದರೂ ಕೂಡ ಭೇಟಿ ಕೊಡಬೇಕು ಅನ್ನುವಂಥದ್ದು ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಆ ನೆಲೆಯೊಳಗಡೆ ಬೇರೆ ಬೇರೆ ರೀತಿ ಒಳಗಡೆ ಪ್ರಚಾರದ ಕೆಲಸಗಳು ಇತ್ಯಾದಿಗಳು ನಡೀತಾ ಇದ್ದಾವೆ. ಮುಖ್ಯವಾಗಿ ನಮ್ಮ ವಿದ್ಯಾರ್ಥಿ ಜನರನ್ನು ತೊಡಗಿಸ್ಕೊಳ್ಬೇಕು ಅಂದ್ಕೊಂಡು ನಾವು ಮಾಡ್ತಾಯಿದ್ದೀವಿ. ಅದು ಒಂದು. ಆಮೇಲೆ ಜೊತೆಗೆ ಏನು ಅಂತಂದರೆ, ನಾವು ಈ 5 ದಿನದೊಳಗಡೆ ಈ ಪುಸ್ತಕ ಮೇಳದ ಒಂದು 5 ದಿನ ಇದ್ದೀವಲ್ಲ, ಸುಮ್ಮನೆ ಈ ಪುಸ್ತಕ ಮೇಳ ಅಲ್ಲ, ಇದೊಂದು ಸಾಂಸ್ಕೃತಿಕ ಮೇಳವನ್ನಾಗಿ ಕೂಡ ರೂಪಿಸುವಂಥ ಒಂದು ಪ್ರಯತ್ನ ನಮ್ಮದಿದೆ. ಬರೀ ಪುಸ್ತಕ ಮೇಳ ಮಾತ್ರ ಅಲ್ಲ, ಇದು ಸಾಂಸ್ಕೃತಿಕ ಮೇಳವನ್ನಾಗಿ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈ ಪುಸ್ತಕ ಮೇಳದ ಉದ್ಘಾಟನೆಯನ್ನು 10ನೇ ತಾರೀಕು ಮಾಡ್ತಾ ಇದ್ದೀವಲ್ಲ, ಈ ಜಿಲ್ಲೆಯಲ್ಲಿರುವಂಥ ಕನಿಷ್ಠ ಒಂದು 100 ಜನ ಲೇಖಕರು, ನಮ್ಮ ಸದಿಚ್ಛೆ ಇದೆ, ಅವರೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಅಂತ ಹೇಳ್ಕೊಂಡು ಅವರು ತಮ್ಮ ಪುಸ್ತಕಗಳನ್ನು ಆ ಪುಸ್ತಕ ಮೇಳಕ್ಕೆ ತರೋದ್ರ ಮೂಲಕ ಈ ಅಂಬೇಡ್ಕರ್ ವೃತ್ತದಿಂದ ಏನು ದರ್ಬಾರ್ ಹೈಸ್ಕೂಲ್ನ ಗ್ರೌಂಡ್ ಒಳಗಡೆ ಪುಸ್ತಕ ಮೇಳ ನಡೀತಾ ಇದೆ, ಅಲ್ಲಿವರೆಗೆ ತಮ್ಮ ಪ್ರಗತಿಪರವಾದಂಥ ಆಶಯದ ಪುಸ್ತಕಗಳನ್ನು ತರೋದ್ರ ಮೂಲಕ, ಮೆರವಣಿಗೆ ಮೂಲಕ ತರೋದ್ರ ಮೂಲಕ ಆ ರೀತಿಯಂಥ ಉದ್ಘಾಟನೆಯನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಅಲ್ಲಿ ಆದಮೇಲೆ, ಅಲ್ಲಿ ಬಂದಮೇಲೆ ಒಬ್ಬರು ಅಂತಾರಾಜ್ಯದ ಲೇಖಕರು, ಈಗಾಗಲೇ ನಾವು ಅಂದ್ಕೊಂಡಿದ್ದೇನು ಒಂದು ಅಂತಾರಾಜ್ಯದ ಲೇಖಕರು ಕೀನೋಟ್ ಅಡ್ರೆಸ್ ಮಾಡುವಂಥ, ಅದನ್ನು ಉದ್ಘಾಟಿಸುವಂಥ ಆ ರೀತಿಯಂಥ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ವಿ. 2ನೇ ದಿನ 11ನೇ ತಾರೀಕು ಭಾಳ ಮುಖ್ಯವಾಗಿ ನಾವು ಬಸವಣ್ಣನ ಕುರಿತಾಗಿ, ಮಹಾತ್ಮ ಫುಲೆಯವರ ಕುರಿತಾಗಿ, ಇವತ್ತು ಮಹಾತ್ಮ ಫುಲೆಯವರು, ಸಾವಿತ್ರಿಬಾಯಿ ಫುಲೆಯವರು ಈ ನಿಮ್ನ ವರ್ಗದ ಶಿಕ್ಷಣಕ್ಕಾಗಿ ತುಂಬ ಪಟ್ಟಿರ್ತಕ್ಕಂಥವ್ರು. ನಮ್ಗೆ ಇವತ್ತು ಏನಾದರೂ ಒಂದು ಶಿಕ್ಷಣ ದೊರೆತಿದೆ ಅಂತಂದರೆ ಅವ್ರು ಮಾಡಿದಂಥ ಕೆಲಸಗಳ ಮೂಲಕ ನಮಗೆ ದೊರೆತಿದೆ. ನಾವು ಇಲ್ಲದಂಥ ದೇವತೆಗಳನ್ನೆಲ್ಲ ವಿದ್ಯಾದೇವತೆ ಅಂತ ಆರಾಧಿಸ್ತೀವಿ. ನಿಜವಾಗಿ ಈ ದೇಶಕ್ಕೆ ಜನಗಳಿಗೆ ವಿದ್ಯೆ ಸಿಕ್ಕಿದ್ದೆ ಆದರೆ ಇಂಥವರೆಲ್ಲ ಪರಿಶ್ರಮದಿಂದ ಸಿಕ್ಕಿದ್ದೆ. ಅದು ಒಂದು ಪರಿಶ್ರಮ, ಅದು ದೊಡ್ಡದಂಥ ಒಂದು ಕಾರ್ಬನ್ ರೀತಿ ಒಳಗಡೆ ಕೆಲಸ ಮಾಡಿದ್ದಾರೆ. ಅವರನ್ನು ಸ್ಮರಿಸಿಕೊಳ್ಳುವಂಥ ನೆಲೆ ಒಳಗಡೆ ಇಲ್ಲೊಂದು ಅಂಬೇಡ್ಕರ್ ಮಾರ್ಗ ಅಂತಿದೆ, ಫುಲೆ ಮಾರ್ಗ ಅಂತಿದೆ, ಸಾವಿತ್ರಿಬಾಯಿ ಫುಲೆ ಮಾರ್ಗ ಅಂತಿದೆ. ಅದು ಈ ದರ್ಬಾರ್ ಹೈಸ್ಕೂಲ್ ಸಮೀಪನೇ ಅದು ಫುಲೆ ಮಾರ್ಗ ಇದೆ. ಅಲ್ಲಿ ಆ ಮಾರ್ಗದಿಂದ ನಾವು ಅಂದ್ಕೊಂಡದ್ದು ಅಂತಂದರೆ, ಈ ಜಿಲ್ಲೆ ಒಳಗಡೆ ದಂಪತಿಗಳಾಗಿ ಕೆಲಸ ಮಾಡುವಂಥ ಶಿಕ್ಷಕ ದಂಪತಿಗಳಂತ ಏನು ಅಂದ್ಕೊಂಡಿದ್ದೀವಲ್ಲ, ಬಹುಶಃ ಅವರು ಇಬ್ಬರು ದಂಪತಿಗಳು ದೊಡ್ಡದಂಥ ಶಿಕ್ಷಣ ಕ್ಷೇತ್ರಗಳು ಕೆಲಸ ಮಾಡಿದಂಥವರು. ಅದನ್ನು ಸ್ಮರಿಸಿ ಮಾಡಿಕೊಳ್ಳೋದಕ್ಕಾಗಿ ನಾವು ವಿಶೇಷವಾಗಿ ಸರ್ಕಾರಿ ಶಿಕ್ಷಣದ ಸಂಸ್ಥೆಯಲ್ಲಿ, ಅಂದರೆ ಶಾಲಾ ಕಾಲೇಜಿನಲ್ಲಿ ಯಾರು ಕೆಲಸ ಮಾಡ್ತಿದ್ದಾರೆ, ದಂಪತಿ ಶಿಕ್ಷಕರು ಯಾರಿದ್ದಾರೆ, ಯಾಕೆ ಸರ್ಕಾರಿ ಶಾಲಾ ಕಾಲೇಜುಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತಂದರೆ, ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಹೋಗ್ತಕ್ಕಂಥವರು ಬಡವರ ಮಕ್ಕಳು, ಕೆಳವರ್ಗದ ಮಕ್ಕಳು, ಈ ಥರದ್ದು
ಫುಲೆಯವರು ಕೂಡ ಅದೇ ರೀತಿಯಂಥ ಕೆಲಸ ಮಾಡಿದಂಥವ್ರು. ಯಾವ ದಲಿತ ಸಮುದಾಯಕ್ಕೆ ಶಿಕ್ಷಣ ಇರಲಿಲ್ವೋ, ಹೆಣ್ಮಕ್ಳಿಗೆ ಶಿಕ್ಷಣ ಇರಲಿಲ್ವೋ, ಅವರಿಗಾಗಿ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಪಟ್ಟಂಥವರಲ್ಲ. ಅವರು ನಿಜವಾದಂಥ ಸ್ಮರಿಸ್ಕೊಳ್ಳುವಂಥ ರೀತಿ ಒಳಗಡೆ ಒಂದು 100 ಜನ ಶಿಕ್ಷಕ ದಂಪತಿಗಳು ಆ ಫುಲೆ ಮಾರ್ಗದಿಂದ ಅವರು ಭಾವಚಿತ್ರ, ಅವರು ಸ್ಲೋಗನ್ ಇಟ್ಕೊಂಡು ಈ ಪುಸ್ತಕ ಮೇಳ ನಡೆಯುವಂಥ ಜಾಗಕ್ಕೆ ಮೆರವಣಿಗೆ ಮೂಲಕ ಬರುವಂಥದ್ದು ಮಾಡ್ತಾಯಿದ್ದಾರೆ. ಆ ಮೆರವಣಿಗೆ ಉದ್ಘಾಟನೆಯನ್ನು ಕೆಲವರು ಮಾಡ್ತಾಯಿದ್ದಾರೆ. ಇಲ್ಲಿ ಬಂದು ಅವ್ರ ಕುರಿತಾಗಿ ಒಬ್ಬರು ಮಾತಾಡುವಂಥವ್ರು ಇರ್ತಾರೆ. ಇದು 11ನೇ ತಾರೀಕು, ಅವತ್ತು ಫುಲೆಯವರ ಜಯಂತಿ ಇರೋದರಿಂದ ಆ ನಿಮಿತ್ತವಾಗಿ ಅದನ್ನು ಮಾಡ್ಕೊಂಡಿದ್ದೀವಿ.